ಪ್ರಜಾಪ್ರಭುತ್ವದ ಪ್ರತಿಯೊಬ್ಬರದು ಅಭಿಪ್ರಾಯ ಇಂಡಿವಿಜುವಲ್ ಅಭಿಪ್ರಾಯ ಇರ್ತದೆ. ಮಠಾಧೀಶರಾಗಲಿ, ಸಾರ್ವಜನಿಕರಾಗಲಿ, ಶಾಸಕರಾಗಲಿ, ಸಂಸದರಾಗಲಿ ಅವ್ರ ಅಭಿಪ್ರಾಯ ಹೇಳ್ಬೋದು. ಆದರೆ ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ನಾವು ಅಣ್ಣ ತಮ್ಮಂದಿರು ಇದ್ದಪ್ಪಲೆ, ನಾವು ಬ್ರದರ್ಸ್ ಇದ್ದೀವಿ. ಹೈಕಮಾಂಡ್ ಏನು ಹೇಳ್ತಾರೆ ಅದು ಆ ಒಂದು ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದೀವಿ. ಹಾಂ, ಹೈಕಮಾಂಡ್ ಇಲ್ಲ. ಖರ್ಗೆ ಅವ್ರು ಏನು ಹೇಳಿದ್ರು, ಕೆಲವರು ಪತ್ರಕರ್ತರು ಅವರು ಕೇಳಿದಾಗ ಇದು ಹೈಕಮಾಂಡ್ ಸೃಷ್ಟಿ ಮಾಡಿರುವಂಥ ಸಮಸ್ಯೆ ಅಂತ ಹೇಳಿದ್ರು. ಇಲ್ಲ, ಹೈಕಮಾಂಡ್ ಸೃಷ್ಟಿ ಮಾಡಿರುವಂಥ ಸಮಸ್ಯೆ ಅಲ್ಲ, ಈ ಲೋಕಲಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ ಅಂತ ಹೇಳಿದ್ರು. ಇವಾಗ ಹೈಕಮಾಂಡ್ ಯಾರು? ಶ್ರೀಮತಿ ಸೋನಿಯಾ ಗಾಂಧಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ, ಶ್ರೀ ರಾಹುಲ್ ಗಾಂಧಿ ಅವರೆಲ್ಲ ಸೇರಿ ಒಂದು ಹೈಕಮಾಂಡ್ ಆಗ್ತಾರೆ. ಅವರು ಕುಂತು ಸೂಕ್ತ ಸಂದರ್ಭ ಬಂದಾಗ ಅವರು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ, ಮಾನ್ಯ ಉಪಮುಖ್ಯಮಂತ್ರಿಯವ್ರಿಗೆ ಕರೆಸಿ ಒಂದು ರಾಜ್ಯದ ಹಿತಕ್ಕಾಗಿ ಒಂದು ತೀರ್ಮಾನ ತಗೊಳ್ತಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋದೇನು ಅವಶ್ಯಕತೆನೇ ಇಲ್ಲ. ಇಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಎಲ್ಲರೂ ನಾವು ಬದ್ಧ. ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಎಲ್ಲ ಶಾಸಕರು, ಸಚಿವರು ನಾವು ಬದ್ಧರಾಗಿದ್ದೀವಂತ ಸ್ಪಷ್ಟವಾಗಿ ಹೇಳಿದ್ದೀವಿ. ಹೈಕಮಾಂಡ್ ಇಸ್ ಸುಪ್ರೀಂ ಇನ್ ಅವರ್ ಪಾರ್ಟಿ. ಟೈಮ್ ಹಿಡಿತದೆ. ಬಿ ಜೆ ಪಿ ರಾಜ್ಯಾಧ್ಯಕ್ಷ ಚೇಂಜ್ ಮಾಡ್ತಾರಂತ ಎಷ್ಟು ದಿವಸದಿಂದ ಕೇಳ್ತಾ ಇದ್ದೀವಿ ನಾವು. 1 ವರ್ಷ ಆಗಕ್ಕೆ ಹೋಗಿದ್ದೀವಾಗ ಏನೂ ತೀರ್ಮಾನ ತಗೊಳ್ತಾ ಇಲ್ಲ. ಅಲ್ಲಲ್ಲಿ ಒಂದು ಪಕ್ಷದಲ್ಲಿ 3-4 ಬಾಗಿಲಾಗಿದೆ. ಅದೆಲ್ಲ ಬಿಟ್ಟು ಇವಾಗ ಸ್ವಲ್ಪ ಈ ಥರ ಒಂದು ತೀರ್ಮಾನ ಏನಾದ್ರಿದ್ರೂ ಕೂಡ ಹೈಕಮಾಂಡ್ ಸರಿಯಾಗಿ ರೀತಿಯಿಂದ ತಗೊಳ್ತದೆ. ಸಮಯ ಹಿಡಿತದೆ ಅದಕ್ಕೆ. ಯಾವ ಬಣ? ನಾನು ಕಾಂಗ್ರೆಸ್ ಪಕ್ಷದ ಬಣ. ಹಾಂ, ನಾನು ಕಾಂಗ್ರೆಸ್ ಪಕ್ಷದ ಬಣ. ಮಾನ್ಯ ಮುಖ್ಯಮಂತ್ರಿಯವರು ಕಾಂಗ್ರೆಸ್ ಪಕ್ಷದ ಬಣ, ಮಾನ್ಯ ಉಪಮುಖ್ಯಮಂತ್ರಿಯವರು ಕಾಂಗ್ರೆಸ್ ಪಕ್ಷದ ಬಣ. ಇಲ್ಲ, ನಮ್ಮಲ್ಲಿ ಆ ಥರ ತೊಂದರೆ ಏನೂ ಇಲ್ಲ. ಅಲ್ಲ, ಅಭಿವೃದ್ಧಿಗಾಗಿಯೇ ಈಗ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನೀವು ಹಾಂ, ಅಲ್ಲ, ಇದೆಲ್ಲ ಇದು ನಿಮ್ಗೆ ಸ್ಪಷ್ಟನೆ ನೀಡಿದ್ದಾರಲ್ಲ. ಈಗ ನಮ್ಮ ಸರ್ಕಾರ, ಪ್ರತಿಯೊಂದು ಸರ್ಕಾರ ಕಾಂಗ್ರೆಸ್, BJP, JDS ಅಂತಲ್ಲ, ಎಲ್ಲಿದ್ರೂ ಕೂಡ ಇಂತಹ ಒಂದು ನಾಯಕತ್ವದ ಇದರಲ್ಲಿ ಸಮಸ್ಯೆ ಬಂದೇ ಬರ್ತದೆ. ಆದರೆ ಇದರಲ್ಲಿ ನೀವು ನೋಡ್ತೀರಾ, ಈಗ ಮುಗೀತು, ಇವಾಗ ಡಿಸೆಂಬರ್ ಅಂತೂ ಮುಗೀತು, ಎಲ್ಲ ಜನವರಿಯಲ್ಲಿ ಎಲ್ಲ ಸರಿಯಾಗಿ ಬಜೆಟು ಆಗ್ತದೆ. ಒಳ್ಳೆ ಬಜೆಟು ಕೊಡ್ತಾರೆ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ಏನೇನು ಮಾಡಬೇಕಾಗಿದೆ ಎಲ್ಲವನ್ನೂ ಆಗ್ತದೆ. ಆ ಒಂದು ಹಾದಿಯಲ್ಲಿ ನಾವು ನಡ್ತೀವಿ. ಓಕೆ. ಪ್ರಜಾಪ್ರಭುತ್ವದ ಪ್ರತಿಯೊಬ್ಬರದು ಅಭಿಪ್ರಾಯ ಇಂಡಿವಿಜುವಲ್ ಅಭಿಪ್ರಾಯ ಇರ್ತದೆ. ಮಠಾಧೀಶರಾಗಲಿ, ಸಾರ್ವಜನಿಕರಾಗಲಿ, ಶಾಸಕರಾಗಲಿ, ಸಂಸದರಾಗಲಿ ಅವ್ರ ಅಭಿಪ್ರಾಯ ಹೇಳ್ಬೋದು. ಆದರೆ ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ನಾವು ಅಣ್ಣ ತಮ್ಮಂದಿರು ಇದ್ದಪ್ಪಲೆ, ನಾವು ಬ್ರದರ್ಸ್ ಇದ್ದೀವಿ. ಹೈಕಮಾಂಡ್ ಏನು ಹೇಳ್ತಾರೆ ಅದು ಆ ಒಂದು ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದೀವಿ. ಹಾಂ, ಹೈಕಮಾಂಡ್ ಇಲ್ಲ. ಖರ್ಗೆ ಅವ್ರು ಏನು ಹೇಳಿದ್ರು, ಕೆಲವರು ಪತ್ರಕರ್ತರು ಅವರು ಕೇಳಿದಾಗ ಇದು ಹೈಕಮಾಂಡ್ ಸೃಷ್ಟಿ ಮಾಡಿರುವಂಥ ಸಮಸ್ಯೆ ಅಂತ ಹೇಳಿದ್ರು. ಇಲ್ಲ, ಹೈಕಮಾಂಡ್ ಸೃಷ್ಟಿ ಮಾಡಿರುವಂಥ ಸಮಸ್ಯೆ ಅಲ್ಲ, ಈ ಲೋಕಲಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ ಅಂತ ಹೇಳಿದ್ರು. ಇವಾಗ ಹೈಕಮಾಂಡ್ ಯಾರು? ಶ್ರೀಮತಿ ಸೋನಿಯಾ ಗಾಂಧಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ, ಶ್ರೀ ರಾಹುಲ್ ಗಾಂಧಿ ಅವರೆಲ್ಲ ಸೇರಿ ಒಂದು ಹೈಕಮಾಂಡ್ ಆಗ್ತಾರೆ. ಅವರು ಕುಂತು ಸೂಕ್ತ ಸಂದರ್ಭ ಬಂದಾಗ ಅವರು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ, ಮಾನ್ಯ ಉಪಮುಖ್ಯಮಂತ್ರಿಯವ್ರಿಗೆ ಕರೆಸಿ ಒಂದು ರಾಜ್ಯದ ಹಿತಕ್ಕಾಗಿ ಒಂದು ತೀರ್ಮಾನ ತಗೊಳ್ತಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋದೇನು ಅವಶ್ಯಕತೆನೇ ಇಲ್ಲ.
ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಎಲ್ಲರೂ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಎಲ್ಲ ಶಾಸಕರು ಸಚಿವರು ನಾವು ಬದ್ಧರಾಗಿದ್ದೀವಂತ ಸ್ಪಷ್ಟವಾಗಿ ಹೇಳಿದ್ದೀವಿ. ಹೈಕಮಾಂಡ್ ಇಸ್ ಸುಪ್ರೀಂ ಇನ್ ಅವರ್ ಪಾರ್ಟಿ. ಟೈಮ್ ಹಿಡಿತದೆ. ಬಿ ಜೆ ಪಿ ರಾಜ್ಯಾಧ್ಯಕ್ಷ ಚೇಂಜ್ ಮಾಡ್ತಾರಂತ ಎಷ್ಟು ದಿವಸದಿಂದ ಕೇಳ್ತಾ ಇದ್ದೀವಿ ನಾವು. ಒಂದು ವರ್ಷ ಆಗಕ್ಕೆ ಹೋಗಿದ್ದೀವಾಗ ಏನೂ ತೀರ್ಮಾನ ತಗೊಳ್ತಾ ಇಲ್ಲ. ಅಲ್ಲಲ್ಲಿ ಒಂದು ಪಕ್ಷದಲ್ಲಿ 3-4 ಬಾಗಿಲಾಗಿದೆ. ಅದೆಲ್ಲ ಬಿಟ್ಟು ಇವಾಗ ಸ್ವಲ್ಪ ಈ ಥರ ಒಂದು ತೀರ್ಮಾನ ಏನಾದ್ರಿದ್ರೂ ಕೂಡ ಹೈಕಮಾಂಡ್ ಸರಿಯಾಗಿ ರೀತಿಯಿಂದ ತಗೊಳ್ತದೆ. ಸಮಯ ಹಿಡಿತದೆ ಅದಕ್ಕೆ. ಯಾವ ಬಣ? ಕಾಂಗ್ರೆಸ್ ಪಕ್ಷದ ಬಣ. ನಾನು ಕಾಂಗ್ರೆಸ್ ಪಕ್ಷದ ಬಣ. ಮಾನ್ಯ ಮುಖ್ಯಮಂತ್ರಿಯವರು ಕಾಂಗ್ರೆಸ್ ಪಕ್ಷದ ಬಣ. ಮಾನ್ಯ ಉಪಮುಖ್ಯಮಂತ್ರಿಯವರು ಕಾಂಗ್ರೆಸ್ ಪಕ್ಷದ ಬಣ. ಇಲ್ಲ ನಮ್ಮಲ್ಲಿ ಆ ಥರ ತೊಂದರೆ ಏನೂ ಇಲ್ಲ. ಅಲ್ಲ, ಅಭಿವೃದ್ಧಿಗಾಗಿಯೇ ಈಗ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನೀವು ಅಲ್ಲ ಇದೆಲ್ಲ ಇದು ನಿಮ್ಮ ಸ್ಪಷ್ಟನೆ ನೀಡಿದ್ದಾರಲ್ಲ. ಈಗ ನಮ್ಮ ಸರ್ಕಾರ ಪ್ರತಿಯೊಂದು ಸರ್ಕಾರ ಕಾಂಗ್ರೆಸ್ BJP JDS ಅಂತಲ್ಲ, ಎಲ್ಲಿದ್ರೂ ಕೂಡ ಇಂತಹ ಒಂದು ನಾಯಕತ್ವದ ಇದರಲ್ಲಿ ಸಮಸ್ಯೆ ಬಂದೇ ಬರ್ತದೆ. ಆದರೆ ಇದರಲ್ಲಿ ನೀವು ನೋಡ್ತೀರಾ, ಈಗ ಮುಗೀತು, ಇವಾಗ ಡಿಸೆಂಬರ್ ಅಂತೂ ಮುಗೀತು, ಎಲ್ಲ ಜನವರಿಯಲ್ಲಿ ಎಲ್ಲ ಸರಿಯಾಗಿ ಬಜೆಟು ಆಗ್ತದೆ. ಒಳ್ಳೆ ಬಜೆಟು ಕೊಡ್ತಾರೆ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ಏನೇನು ಮಾಡಬೇಕಾಗಿದೆ ಎಲ್ಲವನ್ನೂ ಆಗ್ತದೆ. ಆ ಒಂದು ಹಾದಿಯಲ್ಲಿ ನಾವು ನಡ್ತೀವಿ. ಓಕೆ, ಪ್ರಜಾಪ್ರಭುತ್ವದ ಪ್ರತಿಯೊಬ್ಬರದ್ದು ಅಭಿಪ್ರಾಯ ಇಂಡಿವಿಜುವಲ್ ಅಭಿಪ್ರಾಯ ಇರ್ತದೆ. ಮಠಾಧೀಶರಾಗಲಿ, ಸಾರ್ವಜನಿಕರಾಗಲಿ, ಶಾಸಕರಾಗಲಿ, ಸಂಸದರಾಗಲಿ ಅವ್ರ ಅಭಿಪ್ರಾಯ ಹೇಳ್ಬೋದು. ಆದರೆ ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ನಾವು ಅಣ್ಣ ತಮ್ಮಂದಿರು ಇದ್ದಪ್ಪಲೆ, ನಾವು ಬ್ರದರ್ಸ್ ಇದ್ದೀವಿ. ಹೈಕಮಾಂಡ್ ಏನು ಹೇಳ್ತಾರೆ ಅದು ಆ ಒಂದು ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದೀವಿ. ಹೈಕಮಾಂಡ್ ಇಲ್ಲ. ಖರ್ಗೆ ಅವ್ರು ಏನು ಹೇಳಿದ್ರು, ಕೆಲವರು ಪತ್ರಕರ್ತರು ಅವರು ಕೇಳಿದಾಗ ಇದು ಹೈಕಮಾಂಡ್ ಸೃಷ್ಟಿ ಮಾಡಿರುವಂಥ ಸಮಸ್ಯೆ ಅಂತ ಹೇಳಿದ್ರು. ಇಲ್ಲ, ಹೈಕಮಾಂಡ್ ಸೃಷ್ಟಿ ಮಾಡಿರುವಂಥ ಸಮಸ್ಯೆ ಅಲ್ಲ, ಈ ಲೋಕಲಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ ಅಂತ ಹೇಳಿದ್ರು. ಇವಾಗ ಹೈಕಮಾಂಡ್ ಯಾರು? ಶ್ರೀಮತಿ ಸೋನಿಯಾ ಗಾಂಧಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ, ಶ್ರೀ ರಾಹುಲ್ ಗಾಂಧಿ ಅವರೆಲ್ಲ ಸೇರಿ ಒಂದು ಹೈಕಮಾಂಡ್ ಆಗ್ತಾರೆ. ಅವರು ಕುಂತು ಸೂಕ್ತ ಸಂದರ್ಭ ಬಂದಾಗ ಅವರು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ, ಮಾನ್ಯ ಉಪಮುಖ್ಯಮಂತ್ರಿಯವ್ರಿಗೆ ಕರೆಸಿ ಒಂದು ರಾಜ್ಯದ ಹಿತಕ್ಕಾಗಿ ಒಂದು ತೀರ್ಮಾನ ತಗೊಳ್ತಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋದೇನು ಅವಶ್ಯಕತೆನೇ ಇಲ್ಲ. ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಎಲ್ಲರೂ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಎಲ್ಲ ಶಾಸಕರು ಸಚಿವರು ನಾವು ಬದ್ಧರಾಗಿದ್ದೀವಂತ ಸ್ಪಷ್ಟವಾಗಿ ಹೇಳಿದ್ದೀವಿ. ಹೈಕಮಾಂಡ್ ಇಸ್ ಸುಪ್ರೀಂ ಇನ್ ಅವರ್ ಪಾರ್ಟಿ. ಟೈಮ್ ಹಿಡಿತದೆ. ಬಿ ಜೆ ಪಿ ರಾಜ್ಯಾಧ್ಯಕ್ಷ ಚೇಂಜ್ ಮಾಡ್ತಾರಂತ ಎಷ್ಟು ದಿವಸದಿಂದ ಕೇಳ್ತಾ ಇದ್ದೀವಿ ನಾವು. ಒಂದು ವರ್ಷ ಆಗಕ್ಕೆ ಹೋಗಿದ್ದೀವಾಗ ಏನೂ ತೀರ್ಮಾನ ತಗೊಳ್ತಾ ಇಲ್ಲ. ಅಲ್ಲಲ್ಲಿ ಒಂದು ಪಕ್ಷದಲ್ಲಿ 3-4 ಬಾಗಿಲಾಗಿದೆ. ಅದೆಲ್ಲ ಬಿಟ್ಟು ಇವಾಗ ಸ್ವಲ್ಪ ಈ ಥರ ಒಂದು ತೀರ್ಮಾನ ಏನಾದ್ರಿದ್ರೂ ಕೂಡ ಹೈಕಮಾಂಡ್ ಸರಿಯಾಗಿ ರೀತಿಯಿಂದ ತಗೊಳ್ತದೆ. ಸಮಯ ಹಿಡಿತದೆ ಅದಕ್ಕೆ. ಯಾವ ಬಣ? ಕಾಂಗ್ರೆಸ್ ಪಕ್ಷದ ಬಣ. ನಾನು ಕಾಂಗ್ರೆಸ್ ಪಕ್ಷದ ಬಣ. ಮಾನ್ಯ ಮುಖ್ಯಮಂತ್ರಿಯವರು ಕಾಂಗ್ರೆಸ್ ಪಕ್ಷದ ಬಣ. ಮಾನ್ಯ ಉಪಮುಖ್ಯಮಂತ್ರಿಯವರು ಕಾಂಗ್ರೆಸ್ ಪಕ್ಷದ ಬಣ. ಇಲ್ಲ ನಮ್ಮಲ್ಲಿ ಆ ಥರ ತೊಂದರೆ ಏನೂ ಇಲ್ಲ. ಅಲ್ಲ, ಅಭಿವೃದ್ಧಿಗಾಗಿಯೇ
ಈಗ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನೀವು ಹಾಂ ಅಲ್ಲ ಇದೆಲ್ಲ ಇದು ನಿಮ್ಮ ಸ್ಪಷ್ಟನೆ ನೀಡಿದ್ದಾರಲ್ಲ ಈಗ ನಮ್ಮ ಸರ್ಕಾರ ಪ್ರತಿಯೊಂದು ಸರ್ಕಾರ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತಲ್ಲ ಎಲ್ಲಿದ್ರೂ ಕೂಡ ಇಂತಹ ಒಂದು ನಾಯಕತ್ವದ ಇದರಲ್ಲಿ ಸಮಸ್ಯೆ ಬಂದೇ ಬರ್ತದೆ. ಆದರೆ ಇದರಲ್ಲಿ ನೀವು ನೋಡ್ತೀರಾ, ಈಗ ಮುಗೀತು, ಇವಾಗ ಡಿಸೆಂಬರ್ ಅಂತೂ ಮುಗೀತು, ಎಲ್ಲ ಜನವರಿಯಲ್ಲಿ ಎಲ್ಲ ಸರಿಯಾಗಿ ಬಜೆಟು ಆಗ್ತದೆ, ಒಳ್ಳೆ ಬಜೆಟು ಕೊಡ್ತಾರೆ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ಏನೇನು ಮಾಡಬೇಕಾಗಿದೆ ಎಲ್ಲವನ್ನೂ ಆಗ್ತದೆ. ಆ ಒಂದು ಹಾದಿಯಲ್ಲಿ ನಾವು ನಡ್ತೀವಿ. ಓಕೆ.